ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರಿಗೆ ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಮಧು ಭಲೆ ಮಧು ಕೆಡ್ಡ ಹನಿ ಟ್ರಾಪ್ ಬರೀ ಇದು ಚರ್ಚೆ ಕರ್ನಾಟಕದ್ದು. ಇದರಿಂದ ಡಿ ಕೆ ಸಿ ವಿರೋಧಿಗಳೆಲ್ಲ ಹೇಳ್ತಾ ಇದ್ದಾರೆ. ಇದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದರಲ್ಲೂ ಡಿ ಕೆ ಸಿ ಅವರನ್ನು ಹೊರಗೆ ಹಾಕುವಂಥ ಶಕ್ತಿ ನಿಜವಾಗಿಯೂ ಗರಂ ಆಗಿರೋ ಹೈಕಮಾಂಡ್ಗೆ ಸಾಧ್ಯನಾ? ಇದು ಮತ್ತೊಂದು ಪ್ರಶ್ನೆ. ನಾವು ಮೀಡಿಯಾದವ್ರಿಂದ ಬೇರೆ ಉದ್ಯೋಗ ಇಲ್ಲ, ನಮ್ಗೆ ಬೆನ್ನತ್ತು ಬಿಟ್ಟಿದ್ದೀವಿ ನಾವು. ಸತೀಶ್ ಅವ್ರೇನು ಹೇಳ್ತಾರ, ಪರಮೇಶ್ವರಯ್ಯನವ್ರು ಏನು ಹೇಳ್ತಾರ, ಸಿದ್ದರಾಮಯ್ಯ ಆದ್ಮೇಲೆ ಮೀಟಿಂಗ್ ಮಾಡಿದರು, ಖರ್ಗೆ ಅವ್ರು ಗುಪ್ತವಾಗಿ ಏನು ಮಾತಾಡಿದರು, ಏನೋ ಕಲ್ಪನೆ ಮಾಡಿ ನಾವು ಹೇಳ್ತಾ ಇರ್ತೀವಿ. ಅಲ್ಲಿ ನಡೀತಾ ಇರೋದೊಂದು ಆಗೋದೊಂದು ಪ್ರಚಾರ ಮಾಡೋದೊಂದು. ನಮಗೇನು ಬೇಕಾಗಿದಪ್ಪ ಅಂತಂದ್ರೆ ಒಟ್ಟಿನಲ್ಲ ವ್ಯೂಸ್ ಬೇಕು, TRP ಬೇಕು. ಇದು ಬಿಟ್ಟು ಮೀಡಿಯಾದವ್ರು ಬೇರೆ ಕೆಲಸ ಇಲ್ಲ ಏನಂತ ಮನಸ್ಸದಲ್ಲ. ಯಾಕೆಂದರೆ ಅನೇಕ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳ ಬಗ್ಗೆ ಮಾತಾಡೋದು ಯಾರೂ ಇಲ್ಲ. ಏನೋ ದಿನದ ಒಂದು ಅರ್ಧ ಗಂಟೆನೋ ಎಲ್ಲೋ ಒಂದು ಚರ್ಚೆ ಮಾಡಿ ಅದು ಇಲ್ಲದೆ ಹೋದ್ರು ನಡೀತದೆ. ಹಿಂದೂ ಮುಸ್ಲಿಂ ಅಂತ ದುಂಬಿ ಹಿಡಿಸೋದು. ಈಗ ಇದು ಬೆನ್ನು ಹತ್ತಿಬಿಟ್ಟಿದ್ದಾರೆ. ಮಧುಬಲೆ ಮೊದಲು ರಾಜಣ್ಣವ್ರಿಗೆ ಆಗಿದ್ದಿಲ್ಲ. ರಾಜಣ್ಣವ್ರು ಅದನ್ನು ಕೇಸ್ ಹಾಕಲಲ್ರಿ, ಬೇಡ ಯಾರಂದಾರ ಅವ್ರಿಗೆ. ಅವ್ರು ಕಾನೂನು ಬಲ್ಲವ್ರಲ್ವಾ, ಸಹಕಾರಿ ಸಚಿವರು ರೀ ಅವರು. ಹೈಕಮಾಂಡಿಗೆ ಹೇಳ್ತೀನಿ ರೀ, ಅಲ್ಲಿ ಹೇಳ್ತೀನಿ ಹೇಳ್ರಿ, ಆ್ಯಕ್ಷನ್ ತೊಗೊಂಡವ್ರ ಮೇಲೆ ಯಾರಿದ್ದಾರೆ ಅವರು? DK ಶಿವಕುಮಾರ್ ಇದ್ದಾರಾ? ಇದ್ದಾವೆ ಡಾಕ್ಯುಮೆಂಟ್ಸ್ ಕೊಡ್ರಿ, ಮತ್ತು ಹಾಗೆ ಬಿಡಬೇಡ್ರಿ, ಅದನ್ನು ಪೂರ್ತಿ ಬಗೆಹರಿಸ್ಬಿಡ್ರಿ. ಒಬ್ಬ ರಾಜಕೀಯ ಒಬ್ಬ ವೈರಿಯನ್ನು ತೆಗೆದುಬಿಡ್ರಿ ಬಾಜು. ಅದನ್ನೇನ ಮಾಡ್ತೀರಾ? ಅದೂ ಇಲ್ಲ. ಅಲ್ಲೂ ಹೊಂದಾಣಿಕೆ ರಾಜಕಾರಣ. ಆ ಸಂದರ್ಭ ಯತ್ನಾಳ್ ನೆನಪಾಗಿಬಿಡ್ತಾರಮ್ಮ. ಎಲ್ಲ ಹೊಂದಾಣಿಕೆ. ಅವರು ನಮ್ಮ ಕೆಲವೊಮ್ಮೆ ಅವ್ರು ಮಾತಾಡೋದು ಬಫೂನ್ ಅನಿಸಿದ್ರು. ಅವರು ವಾಸ್ತು ಸತ್ಯಗಳನ್ನು ಮಾತಾಡ್ತಾರೆ. ಅವರು ಅದನ್ನು ಮಾಡ್ತಾರೆ. ಆ ಮಾತು ಬೇರೆ. ಯಾಕಂದರೆ ಇದು ರಾಜಕಾರಣದಲ್ಲಿ ಯಾರ್ಯಾರು ಮಿತ್ರರಲ್ಲ, ಯಾರ್ಯಾರು ಶತ್ರು ಅಲ್ಲ. ಇವರು ನಮ್ಮ ಯಡಿಯೂರಪ್ಪ ವಿರೋಧ ಮಾಡಿ ಪಾರ್ಟಿ ಬಿಟ್ಟು ಹೋಗಿದ್ರು. ಮತ್ತು ಅಲ್ಲಿ JDS ಹೋದ್ರು, ಅಲ್ಲಿ ಮತ್ತೆ ಇಲ್ಲಿ ಬಂದರು ಯತ್ನಾಳ್. ಹಂಗಿಲ್ಲೇ ಇದೇನು ಗುಪ್ತ ಮೀಟಿಂಗ್ ಆಗ್ಯದಂತ, ಹೈಕಮಾಂಡ್ ಗರಂ ಆಗಿದೆ ಅಂತೇಳಿ ಇವೆಲ್ಲ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ DK ಅವ್ರು ಸಿಟ್ಟಿಂದ ಹೇಳ್ತಾ ಇದ್ದಾರೆ, ಏನ್ರಿ ಏನೋ ಡಿಸ್ಕಷನ್ ಆಗ್ತದೆ, ನಿಮಗೇನು ಗೊತ್ತೇನು ಅಂತ ಕೇಳ್ತಾರೆ. ನಾವು ನಮ್ಮ ಪತ್ರಕರ್ತರು ಏನು ಕೇಳಬೇಕು ಏನಿಲ್ಲ ಅನ್ನುವಂಥದ್ದು ಇರಲಿ ಬಿಡ್ರಿ. ಬಾಬು ಸತ್ತು ಹುಡುಕ್ತಿರ್ತಾರೆ ಅವರು. ಹಾಗೆ ಹೊರಗೆ ನಾ ಕೇಳೋದಿಲ್ಲ. ಹಾಗೆ ಕೇಳಿದ ತಕ್ಷಣ ಗರಂ ಆಗಿಬಿಟ್ರು. ಯಾರು? DK ಶಿವಕುಮಾರ್ ಅವರು. ಹೋಗ್ರಿ ಎಲ್ಲ ಕೇಳಿ, ಸಿದ್ದರಾಮಯ್ಯ ಕೇಳಿ ನನ್ನನ್ನು ಕೇಳ್ತಾರೆ. ಅವರು ಕರೆ ಮತ್ತು ಅವ್ರಿಗೆ ನೀವು ಕೇಳಬೇಕಾಗಿ ಸಿದ್ದರಾಮಯ್ಯ ಏನು ಮಾತಾಡ್ರಿ, ಖರ್ಗೆ ಅವ್ರನ್ನ ಏನು ಮಾತಾಡ್ರಿ, ಏನು ಪಾರ್ಟಿಯಿಂದ ಹೊರಗೆ ಹಾಕ್ತಾರೆ ಅವ್ರನ್ನ? ಆ ಪಾರ್ಟಿಯಿಂದ ಅವ್ರನ್ನ ಹೊರಗೆ ಹಾಕಿ ತಡೆಯೋ ಶಕ್ತಿ ನಿಮಗದನ? ಸ್ಟೇಟ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಉಳಿಯೋ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ DK ಅವರು ತಮ್ಮ ಬಲವನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಯಾರನ್ನೂ ತೆಗೆದ್ರು ಕಾಂಗ್ರೆಸ್ ಪಾರ್ಟಿ ಬಿದ್ದು ಹೋಗ್ತದೆ. ಇಲ್ಲ ಸರ್ಕಾರಗಳು ಅದು ಆ ಸಾಹಸವನ್ನು ನಮ್ಮ ರಾಹುಲ್ ಗಾಂಧಿ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಮಾಡಲಾರದನ್ನು ಖರ್ಗೆ ಅವರು ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು. ಇವೆಲ್ಲ ವಾಸ್ತವ ಸತ್ಯಗಳ ಮೇಲೆ ಮಾತಾಡಬೇಕಾಗಿದೆ ಇವತ್ತು ನಾವು. ಬೆಳಗ್ಗೆ ಎದ್ದ ತಕ್ಷಣ ಫ್ರಂಟ್ ಪೇಜ್ ಮೇಲೆ ಬಂದುಬಿಡ್ತಾರೆ. ಇವನು ಹಿಂದೂ ಪತ್ರಿಕೆಯಲ್ಲಾಗಿರ್ಬೋದು, ಪ್ರಜಾವಾಣಿ ಪತ್ರಿಕೆಯಲ್ಲಾಗಿರ್ಬೋದು, ಎಲ್ಲ ನೋಡ್ತಾ ಇದ್ವಿ. ಮತ್ತು ನಮ್ಮಂಥ ಮೀಡಿಯಾಗಳಂತ ಓದೋಗ್ಬಿಡ್ತದೆ. ಎದ್ದ ತಕ್ಷಣ ಅದನ್ನ ಹಾಕೋದು. ಹೋದ್ರು DK ಅವರು ಹೋದರು. ಯಾರನ್ನ ಮಂದಿ 60 ಮಂದಿ ಅದಾರ ಅವರಿಂದ ಪಾರ್ಟಿ ಬಿಟ್ರಿ, BJPಗೆ ಹೋದರು ಅನ್ನುವಂಥ ಮಾತನ್ನು. ಅದೇ ಕಾಲ ಸತೀಶ್ ಅವರು ಅವರಿಂದ 20, 30, 40, 50 ಏನು ಬಾಯಿ ಬಂದಂಗೆ ಬರ್ಕೊಳ್ತಾರೆ. ಅದು ಎಷ್ಟದ ಅವ್ರಿಗೆ ಗೊತ್ತದು. ಅವ್ರು ಹೋದ್ರು. ಇದು ಏನು? ಇದು ರಾಜ್ಯವನ್ನು ಆಳುವ ಲಕ್ಷಣ ಅಂತೇಳಿ ಪ್ರಜ್ಞಾವಂತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಇಲ್ರಿ ಇದನ್ನು ಬಿಟ್ಟು ಬೇರೆ ಸಮಸ್ಯೆ ಇಲ್ಲ ನಮ್ಗೆ. ನಮ್ಮ ಉದ್ಯೋಗ ಇಲ್ಲರಿ, ಉದ್ಯೋಗದ ಏನು ಮಾಡ್ತಾ ಇದ್ದೀರಿ ನೀವು? ಗ್ಯಾಲರಿ ಸರಿಯಾಗಿ ಬರ್ತಾ ಇಲ್ಲ. ಈಗ ಮತ್ತೆ ನಿಮ್ಮ ವಿದ್ಯುತ್ ಇದರಲ್ಲಿ ಏನು ಕಡಿತ ಮಾಡ್ತಾ ಅಂತ ಹೇಳ್ತಾ ಇದ್ದೀರಿ. ಇದ್ರ ಬದಲಾಗಿ ಏನು ಕೊರತೆ ಬಜೆಟ್ ಬರ್ತಾ ಇದೆ, ಅದ್ರ ಬಗ್ಗೆ ಏನು? ಸಾಲ ಮಾಡಿದಿರಿ, ಸಾಲ ಮಾಡ್ತಾಯಿದ್ರಿ, ಇದ್ರ ಬಗ್ಗೆ ಏನು? ಕೇಳಿದ ತಕ್ಷಣ ಮೋದಿಯವ್ರು ಮಾಡಿದ್ದಾರೆ ನೀವು ಹೇಳ್ತೀರಿ. ನಿಮ್ಮ ನೋಡಿ ಅವ್ರು ಹೇಳ್ತಾರೆ 200 ಲಕ್ಷ ಮಾಡಿದ್ರಿ, ನಾವು 7 ಲಕ್ಷ ಭಾಳ ಇಲ್ಲರಿ, 7 ಲಕ್ಷ ಕೋಟಿ ರೂಪಾಯಿ ನೀವು ಅಂತೀರಿ. ಯುವತರ ಬಗ್ಗೆ ಚರ್ಚೆ ಇಲ್ಲ, ಯುವತರ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ರೈತರಿಗೆ ಪಾಪ ಕಳೆದ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಅಡ್ಡು ಇಲ್ಲ. ನಮಗೆ MSP ಕೊಡ್ರಿ, ಕಾನೂನು ಮಾಡಿರಿ, ಬೆನ್ನತ್ತಿದ್ದಾರೆ ಪಾಪ. ಅದ್ರ ಬಗ್ಗೆ ಚಿಂತನೆ ಇಲ್ಲ. 10,000 ಬಗ್ಗೆ ಚಿಂತನೆ ಇಲ್ಲ. ನಾವು ಗ್ಯಾರಂಟಿ ಕೊಟ್ಟಿರೋದು ಇವ್ರು ಹೇಳ್ತಾರೆ. ಅದಂದ್ರೆ ಇದು ಗ್ಯಾರಂಟಿ ಬಿಟ್ಟಿರೋದು ವಿರೋಧ ಪಕ್ಷದವ್ರು ಹೇಳ್ತಾರೆ. ಇದೇ ಕಾಳಜಿಯನ್ನು ನಮ್ಮ BJPಗರು ಈ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗೋದನ್ನ ಯಾಕೆ ಮಾಡ್ತಾ ಇಲ್ಲ ಇವರು? MS ಸ್ವಾಮಿನಾಥನ್ ಆಯೋಗನ ಸ್ವತಃ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಇವರು ಮೋದಿಯವರು ಆಶ್ವಾಸನೆ ಕೊಟ್ಟಿದ್ರು, ಪತ್ರ ಬರೆದ್ರು ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ.
ಸ್ವತಃ ತಾವು ಹೇಳ್ಕೊಂಡಿದ್ರು ನಾ ಬಂದ ತಕ್ಷಣ ಮೊದಲು ಅದನ್ನು ವರದಿಯನ್ನು ಅನುಷ್ಠಾನಗೊಳಿಸೋಣ ಅಂತೇಳಿ. ಇವತ್ತಿಗೂ ಇಲ್ಲ, ಕಡೆಗೆ ಬರೆದು ಕೊಟ್ಟನ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನಂತೇಳಿ MSPಯನ್ನು. ಯಾಕಂದ್ರೆ APMC ವ್ಯಾಪಾರಿಗಳಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಇಲ್ಲಿಯ ಬಿಸ್ನೆಸ್ ವರ್ಕ್ ಆಗಿರ್ಬೋದು, ಅಥವಾ ಇನ್ನುള്ള ಮೇಲೆ ಇವತ್ತು ಕಾರ್ಪೊರೇಟ್ ಒಂದು ಹೊಸ ಸುಟ್ಕೊಂಡದೆ. ಇವತ್ತು ನಾವು ಹೇಗೋ ಬಿಸ್ನೆಸ್ ಮ್ಯಾನ್ಗಳನ್ನ ಸೇರಿಸ್ಬೋದಿತ್ತು, ಮಿಡಲ್ ಮ್ಯಾನ್ಗಳನ್ನು. ಇವತ್ತು ಕಾರ್ಪೊರೇಟ್ಗಳು ಬಂದುಬಿಟ್ಟಿದ್ದಾರೆ. ಇನ್ನೊಂದು ಬರಲಿಕ್ಕೆ ಹೊಸದೀಗ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ. ಎಲಾನ್ ಮಸ್ಕ್, ಇವತ್ತು ಅದಾನಿ ಅಂಬಾನಿ ಕಡಿಮೆ ಆದರೂ ಇಲ್ಲೇ ಹೊಸದಾಗಿ ಒಂದು ಹೊಸ ಕಾರ್ಪೊರೇಟ್ ಬರ್ತಾ ಇದ್ದಾರೆ. ಅವ್ರ ಮೇಲೆ ಕಮಾಂಡ್ ಮಾಡೋದು ಮನೆ ನೋಡಿದ್ರಲ್ಲ, ಏರ್ಟೆಲ್ ಜೊತೆಗೆ ಮತ್ತು ರಿಲಯನ್ಸ್ ಜೊತೆಗೆ ಸಹ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ ಲಿಂಕ್ಸ್ ಇನ್ನು ನಿಧಾನಕ್ಕೆ ಒಳಗೆ ಬರ್ತಾ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಬರೋದು ನಮ್ಮಲ್ಲಿ 90% ಜನರಿಗೆ. ಹತ್ತರ ದುಡ್ಡಿಲ್ಲ, ಕ್ರಿಪ್ಟೋ ಕರೆನ್ಸಿ ಬರೋದು 10% ಜನರಿಗೆ ಆಗಿ ಬರೋದು. ಅದು ತರವರಿದ್ದಾರೆ ಮೋದಿಯವರು. ಅಗ್ರಿಕಲ್ಚರ್ ಕೊಡವರಿದ್ದಾರೆ. ಯಾಕಂದ್ರೆ GDP ಮತ್ತು ಸಾಲ ಎರಡೂ ಈಕ್ವಲ್ ಆಗಿರ್ತದೆ. IMF ಪ್ರಕಾರ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ನಮ್ಮ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಸಾಲ ಹೆಚ್ಚಾಗಿದೆ ನಮ್ಮಲ್ಲಿ. ನಮ್ಗೆ ಸಾಲ ಕೊಡೋದು ಹಿಂದೆ ಮಾಡ್ಲಿಕ್ಕೆ ಜಗತ್ತಿನಾಗ. ಯಾಕಂದ್ರೆ ಉದ್ಯೋಗ ಇರಲಿಲ್ಲ. ಹೀಗಾಗಿ ಇಂಥ ವಿಷಯದ ಬಗ್ಗೆ ಚರ್ಚೆ ಇಲ್ಲ. ಮಧುಬಲ ರಾಜಣ್ಣವ್ರಿಗೆ ಅಡ್ಡ ಆಗ್ಯದ, ಅವ್ರ ಮಗ ಹೇಳ್ತಾ ಇದ್ದಾರೆ, ಅವ್ರು ನೇರವಾಗಿ ಕೋರ್ಟ್ಗೆ ಹೋಗಲಿ ಅಥವಾ ಹೈಕಮಾಂಡ್ ಹೇಳಿದಿರಿ, ಅಟ್ಯಾಕ್ ಮಾಡಿರಿ DKC ಅವ್ರ ಮೇಲೆ. ನಿಮ್ಗೆ ವಿಶ್ವಾಸ ಅದಲ್ಲ, ಅದು ಪ್ರೂವ್ ಮಾಡ್ತೀನಿ ಅಂತೇಳಿ ಮಾಡಿರಿ. ಯಾರು ಬೇಡ ಅಂದ್ರೆ ನಿಮ್ಗೆ ಕೈಯಾರು ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಮತ್ತೆ ಹೇಳಿದ್ದಾರೆ. ಕಾನೂನದಲ್ಲಿ ಕೇಳಿ ನೀವು ರಾಜಣ್ಣವರ ಅನಗತ್ಯ ಎದ್ದ ತಕ್ಷಣ ಪತ್ರಿಕೆ ಹೇಗೆ ಕೊಡೋದು, ಅದು ಬಂತು ಓದೋದು, ಇವೆಲ್ಲ ಜನ ನಿಮ್ಗೆ ನೋಡಿ ಬೇಸತ್ತಾರೆ. ಇವತ್ತು ಜನರಿಗೆ ಬೇಸರ ಆಗ್ಯದ. ಯಾಕಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂಗೆ ಆಗಿದೆ ಪರಿಸ್ಥಿತಿ ಪಾಪ ಅವ್ರದ್ದು. ಯಾಕೆಂದರೆ ಬಹುಸಂಖ್ಯಾತರೆಲ್ಲ 500,000ಕ್ಕೂ ಓಟ್ ಹಾಕ್ತಾ ಇದ್ದಾರೆ, ಗ್ಯಾರಂಟಿ ಬೆಚ್ಚ ಓಟ್ ಹಾಕ್ತಾ ಇದ್ದಾರೆ. ಪಾಪ ಅವ್ರಿಗೆ ಉದ್ಯೋಗ ಇಲ್ಲ. ಈಗ ಅವ್ರ ಕೈ ಕಟ್ಟಾಗಿಬಿಡೋದು. ಈ ವ್ಯವಸ್ಥೆ ಏನಾಗ್ಯದಲ್ಲ ಜಟಿಲಗೊಂಡು ಬಿಟ್ಟದೆ. ಇವತ್ತು ಆರ್ಥಿಕವಾಗಿ ನಾವು ಪೂರ್ತಿಯಾಗಿ ವೀಕ್ ಆಗಿಬಿಟ್ಟಿವಿ. ಇವತ್ತು ಏನೇನೋ ಮಾಡಿಸ್ತಿದ್ವಿ ನಾವು ಬಂದಿದ್ಬಿಟ್ಟಿವಿ. ಹೀಗಾಗಿ ಇವತ್ತು ಜನರು ಪಾಪ ಮರಗ್ತಾ ಇದ್ದಾರೆ. ಮರ ಯಾಕೆ ಇದನ್ನು ಇವತ್ತಿನ ನಮ್ಮ ನಾಯಕರೆಲ್ಲ ತಿಳ್ಕೊಬೇಕಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ತಿಳ್ಕೊಬೇಕಾಗಿದೆ ಮಾತನ್ನು. ಅದೇ DKC ಅವ್ರು ತಿಳ್ಕೊಬೇಕು, ರಾಜನವ್ರು ತಿಳ್ಕೊಬೇಕು, ಯಾರಾದರೂ ಅಷ್ಟೇ. ಯಾಕಂತಂದ್ರೆ ಇಂಥ ಸಣ್ಣ ಸಿಲ್ಲಿ ವಿಷಯಗಳನ್ನು ಗಂಭೀರ ವಿಷಯವನ್ನಾಗಿ ಮಾಡುತ್ತಿರುವಂಥ ನಮ್ಮ ಪತ್ರಿಕೆಗಳು ತಿಳ್ಕೊಬೇಕು. ಇವತ್ತು ಆಯ್ತು ರೀ, ಅವರು ಏನೋ ಮಧು ಬಲೆ ಒಳಗೆ ಸಿಕ್ಕೊಂಡ್ರು, ಏನಾಗೋದಿಲ್ಲ, ಅವ್ರಿಗೆ ನುಕ್ಸಾನ ಆಗ್ತದೆ. ಇಲ್ಲ, ಯಾರು ಮಾಡೋಕ್ಕೆ ಬರೋ ಅವ್ರು ಸಿಗ್ತಾರೆ. ಇದನ್ನು ಜನರಿಗೆ ಕೊಡೋದಿನ ತೊಗೊಳೋದಿಲ್ಲ. ಆದ್ರೆ ಒಂದು ಮಾತ್ರ ಕರೆಕ್ಟ್, ಸುಳ್ಳೇನ. ಅಲ್ಲಿಂದೊಂದು ಹಿಂದಿನ ಎಪಿಸೋಡಲ್ಲಿ ನಾವು ಮಾಡಿದ್ವಿ ಆ ವಿಷಯವನ್ನು, ನೀವು ನೋಡ್ರದ್ರಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಕಚ್ಚಿ ಗಟ್ಟಿದ್ರೆ ಯಾರು ನಾವೇ ಕಲಿಸ್ಬೇಕು ರೀ ಅನ್ನುವಂಥ ಮೊದಲು ಸರ್ವಜ್ಞರಿಗೆ ಹೇಳ್ತಾ ಇದ್ದಾರೆ. ಅಂದಾಗ ನಾವು ಆದರ್ಶವಾದಿಗಳು, ನಾವು ಪ್ರಾಮಾಣಿಕರು, ಜನಸೇವಕರು ಇದ್ದಾಗ ಯಾಕೆ ನಾವು ಓದಿಸ್ಬೇಕು, ದೇವ್ರ ಹೆಸರು ಅವಶ್ಯಕತೆ ಇಲ್ಲ ಅಂತ ಸರ್ವಜ್ಞಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಮಧು ಬಲೆ ಚರ್ಚೆ ಅನಗತ್ಯ. ಹೊಸ ರೀತಿ ನೋಡ್ರಿ, ಇವತ್ತು ಹೊಸದಾಗಿ ಚಿಂತನೆ ಮಾಡಲಿ ದಿಶೆಯಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವಿದ್ದಂಥವ್ರು ಇಂಥ ಮಧುಬಲೆಗಳ ಬೆನ್ನತ್ತಿ ಅಥವಾ ಮಧು ಬಲೆ ಅಲ್ರಿ, ಮಧು ಕೆಡ್ಡ ಅಲ್ರಿ, ಮಧು ಬಲೆ ಅಲ್ರಿ, ಮಧು ಕೆಡ್ಡ ಅಲ್ರಿ, ಏನಾದರೂ ಅನ್ರಿ ಅದನ್ನು, ಅಥವಾ ಹನಿ ಟ್ರ್ಯಾಪ್ ಅಲ್ರಿ. ಇವತ್ತು ಚರ್ಚೆ ಇವತ್ತು ಅನಗತ್ಯ. ರಾಜಣ್ಣವರು ಮಾಡಿದ್ರೆ ತಪ್ಪ ಶಿಕ್ಷೆ ಆಗಲಿ, DKC ಅವರು ಇವು ತಯಾರು ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಅದು ಪ್ರೂವ್ ಆದ್ರೆ ಅವ್ರಿಗೂ ಶಿಕ್ಷೆ ಆಗಲಿ. ಇವತ್ತು DKC ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರಿಗೂ ಇದು ಅನಗತ್ಯ ಬಳಸ್ತಾ ಇದ್ದಾರಪ್ಪ. CBI ತನಿಖೆ ಮಾಡಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಹೋಗ್ತಾ ಇದ್ದಾರೆ. ಮಾಡಿಸ್ರಿ. ಮತ್ತು ಸಿದ್ದರಾಮಯ್ಯ ಇವತ್ತು ಅವ್ರನ್ನ ಮಾಡಿಬಿಡಲಿ, CBI ಕೊಟ್ಬಿಡಲಿ ಇದನ್ನು ಕೇಸನ್ನು. ಏನಾಗೋದದ ಪ್ರೂವ್ ಆದಂತ ನೋಡ್ಲಿಕ್ಕೆ ಬರ್ತದೆ. ಅವರು ಹೌದು ಪ್ರಾಮಾಣಿಕರಂತ ಅವರು ಕ್ಲಿಯರ್ ಆಗಲಿ DKC ಅವರು. ಆದ್ರೆ ಒಂದು ಮಾತ್ರ ಸತ್ಯ, ಹನಿ ಟ್ರ್ಯಾಪದ ಬಗ್ಗೆ ಪ್ರೂವ್ ಮಾಡೋದಲ್ಲ ಸ್ವಲ್ಪದ ಕೆಲಸ ಅಲ್ಲ. ಇದರಿಂದ ಯಾರಿದ್ದಾರ ಏನು ಎಂದು ಎಲ್ಲ ಗಾಳಿಗಿನ ಮಾತುಗಳೆಲ್ಲ ಇವು ಎಲ್ಲ ಗಾಳಿಗಿನ ಯಾವುದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿದ್ರು ಸಹಿತ ಅದು ಮಾಡಿಸೋರು ಯಾರು, ಅದರಿಂದ ಯಾರದಾರೋ ಅದು ಹೇಳಲಿಕ್ಕೆ ಆಗೋದಿಲ್ಲ. ತನಗೆ ಕೇಸು ಹಾಗೆ ಬಿದ್ದು ಹೋಗ್ತಾ ಇದ್ದಾವೆ. ನ್ಯಾಯಕ್ಕೂ ತಿಳಿಯುವುದು ಮತ್ತೆ ತಿಳಿಯುವ. ಮತ್ತು ಇಲ್ಲಿ ಶೋಷಣೆಗೆ ಒಳಗಾದಂಥ ಹೆಣ್ಣುಮಗಳು, ಆ್ಯಕ್ಚುಲಿ ಇಲ್ಲಿ ಹೆಣ್ಮಗಳು ಬದುಕದ, ಇಲ್ಲಿ ಹನಿ ಟ್ರ್ಯಾಪ್ ಮಾಡೋರು ಆಗಿದ್ದು ಬದುಕದ. ಅವಳ ಬದುಕನ್ನು ಯಾವುದೋ ಒಬ್ಬ ರಾಜಕೀಯ ಲಾಭಕ್ಕಾಗಿ ಹಾಳು ಮಾಡೋದು ಬೇಕಾಗಿಲ್ಲ. ಹಿಂದೆ ನೋಡಿದ್ರಿ ನೀವು DKC ವರ್ಸಸ್ ರಮೇಶ್ ಜಾರಕಿಹೊಳಿ ನಡಕ. ಆ ಹೆಣ್ಣು ಮಗಳು ಯಾರ ಕಡೆ ಇದ್ಲು ಏನೋ ಪಾಪಕ್ಕೆ ಬದುಕೆಲ್ಲ ಎಷ್ಟು ತೊಂದರೆ ಅನುಭವಿಸ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ. ನಾವು ಎದ್ದ ತಕ್ಷಣ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ DKC ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇರ್ತೀವಿ. ಆ ಹೆಣ್ಣಿನ ಮೇಲೆ ಆದಂಥ ನೋವು, ಸಂಕಟ, ಅನುಭವ ಅದು ಕೆಲವೊಬ್ರು ಹೇಳ್ತಾರೆ, ಇಲ್ಲ ರೊಕ್ಕ ತೊಳ್ಕಪ್ಪ ಆದರೂ ಮತ್ತೇನೋ ಮಾಡಿ ಏನೋ ಮಾತಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಆದರೆ ಇಲ್ಲಿ ಮಾತಾಡುವಂಥದ್ದು ಏನಪ್ಪ ಅಂದ್ರೆ ಹೆಣ್ಮಗಳ ಅದಕ್ಕೂ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಹನಿ ಟ್ರ್ಯಾಪಿಗೆ ಇವತ್ತೇನು ರಾಜನವ್ರಿಗೆ ಒಳಗಾಗ್ಯಾರೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಏನೋ ಪ್ರೂವ್ ಮಾಡಿರಿ. ಅದನ್ನು ನನಗೆ ಚರ್ಚೆಗಿಂತಲೂ ಕಾರ್ಯ ಆಗಲಿ. ಜೊತೆಗೆ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮಲ್ಲೇ. ಆ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಚರ್ಚಿಸಬೇಕಾಗಿದೆ. ಅದ್ರ ಬಗ್ಗೆ ಗಮನ ಹರಿಸ್ರಿ.
ಯಾಕಂದ್ರೆ ಎಲ್ಲರಿಗೂ ಹೊಟ್ಟೆ ಊಟ ನೆಲೆಸಕ್ಕೆ ಒಂದು ಮನೆ ನಮ್ಮ ಹೇಳ್ತಾರಲ್ಲ ಸರ್ವಜ್ಞ ಭಾಳ ಚಂದ ಹೇಳ್ತಾರೆ ತಮ್ಮ ವಚನದಲ್ಲೇ. ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನೆರವು ಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ. ಸ್ವರ್ಗಕ್ಕೆ ಕಿಚ್ಚು ಯಾವ ಹಚ್ಚೋದು ಅಂತ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ನಮ್ಮ ಸಿದ್ದರಾಮಯ್ಯರಿಗಾಗಲಿ ಮೋದಿಯವರಿಗಾಗಲಿ ಕೊಡೋಕ್ಕೆ ಸಾಧ್ಯಲ್ಲ. ಅನಗತ್ಯ ಹನಿಟ್ಯಾಪ್ನಂಥ ಕೀಳು ಮಟ್ಟದ ಚರ್ಚೆಗಳನ್ನು ಮಾಡೋದು ಅನಗತ್ಯ ಅಂತ ಅನ್ನಿಸ್ತದೆ. ಆದರೂ ಸಂದರ್ಭ ತಕ್ಕಂಗೆ ಮಾತಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಂಟೆಂಪರರಿ ಅದ, ವರ್ತಮಾನ ಕಾಲದ ಈ ಒಂದು ವರ್ತಮಾನದ. ಅದಕ್ಕೆ ನಾವೆಲ್ಲರೂ ಇದ್ರ ಬಗ್ಗೆ ಏನಂತೀರಿ ವೀಕ್ಷಕರ ಜೊತೆಗೆ ನಮ್ಮ ಮತದಾರರ ಇವತ್ತು ಇವ್ರು ಮಾಡ್ತಾ ಇರೋ ಸರಿನಾ ನಮ್ಮ ನಾಯಕರು ಅನ್ನುವಂಥ ಜನ ಅಂತ ಕೇಳ್ತಾ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೇಲೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.